ವೀಕ್ಷಕರೇ, ಪ್ರತಿಧ್ವನಿಗೆ ಸ್ವಾಗತ. ಈಗಾಗಲೇ ಗೊತ್ತಾಗ್ತಿರುವಂತೆ ಎಲ್ರಿಗೂ ಇವತ್ತು ಮೇ 4 ಅಂದರೆ ಚುನಾವಣಾ ಫಲಿತಾಂಶ ದಿನ, ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ದಿನ, ಜೊತೆಗೆ ನಮ್ಮ ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳ ಅಂದರೆ ಉಪಚುನಾವಣೆಯ ಅದು ಫಲಿತಾಂಶ ದಿನವೂ ಕೂಡ ಇವತ್ತು ಹೌದು. ಹೀಗಾಗಿ ನೋಡ್ತಾ ಇರ್ಬೋದು, ಈಗಾಗಲೇ ಬೆಳಗ್ಗೆ 8 ಗಂಟೆಯಿಂದಲೂ ಸಹ ಚುನಾವಣಾ ಫಲಿತಾಂಶ ಹೊರಬೀಳ್ತಾ ಇರುವಂಥದ್ದು. ವಿವಿಧ ರಾಜ್ಯಗಳಲ್ಲಿ ಅಂದರೆ ಪಂಚರಾಜ್ಯಗಳಲ್ಲಿ ಬೇರೆ ಬೇರೆ ರಾಜ್ಯ, ಆಸಾಮ್ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಪುದುಚೇರಿ ಆಗಿರ್ಬೋದು, ಎಲ್ಲ ರಾಜ್ಯಗಳಲ್ಲೂ ಸಹ ಬೇರೆ ಬೇರೆ ರೀತಿಯಾದ ಒಂದು ಟ್ರೆಂಡ್ ಆಗಿರುವಂಥದ್ದು. ಯಥಾಸ್ಥಿತಿಯಾಗಿ ಅಸ್ಸಾಂ ರಾಜ್ಯದಲ್ಲಿ ನೋಡಬೇಕಾದ್ರೆ BJP ಮುನ್ನಡೆಯನ್ನು ಸಾಧಿಸ್ತಾ ಇರುವಂಥದ್ದು. ಜೊತೆಗೆ ಪಶ್ಚಿಮ ಬಂಗಾಳದಲ್ಲೂ ಸಹ ಅಚ್ಚರಿ ಎಂಬಂತೆ ಈ ಸಾರಿ ಸಮೀಕ್ಷೆಗಳು ಹೇಳಿದಂತೆ BJP ಆರಂಭಿಕ ಮುನ್ನಡೆಯನ್ನು ಸಾಧಿಸ್ತಾ ಇರುವಂಥದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಇವತ್ತು ನೋಡಬೇಕಾದ್ರೆ, ಈ ಚುನಾವಣೆ ಇತಿಹಾಸವನ್ನು ನೋಡಬೇಕಾದ್ರೆ ತಮಿಳುನಾಡು ಆಗಲಿ ಜೊತೆಗೆ ಪಶ್ಚಿಮ ಬಂಗಾಳ ಆಗಲಿ, ಈ 2 ರಾಜ್ಯಗಳ ಒಂದು ಇತಿಹಾಸವನ್ನು ನೋಡಬೇಕಾದ್ರೆ ಅಲ್ಲಿ BJP ಸಾಕಷ್ಟು ನೆಲೆಯನ್ನು ಹೊಂದಿರದ ಒಂದು ಪಕ್ಷವಾಗಿರುವಂಥದ್ದು. ಆದರೆ ಈ ಬಾರಿ ಎಲ್ಲೋ ಒಂದು ಕಡೆ ನಾವು ಮ್ಯಾಜಿಕ್ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಪಶ್ಚಿಮ ಬಂಗಾಳದಲ್ಲಿ BJP ಶತಾಯಗತಾಯ ಪ್ರಯತ್ನವನ್ನು ಮಾಡಿ ಪ್ರಚಾರವನ್ನು ನಡೆಸಿತ್ತು. ಜೊತೆಗೆ ಖುದ್ದು ಈ ಪಶ್ಚಿಮ ಬಂಗಾಳದ ವಿಚಾರದಲ್ಲಿ ನಾವು ಮಾತನಾಡಬೇಕಾದ್ರೆ BJPಯ ಘಟಾನುಘಟಿ ನಾಯಕರು ಪಶ್ಚಿಮ ಬಂಗಾಳದಲ್ಲೇ ಠಿಕಾಣಿ ಹೂಡಿ ಹೇಗಾದರೂ ಮಾಡಿ TMC ಸರ್ಕಾರವನ್ನು ಉರುಳಿಸಿ BJP ನೇತೃತ್ವದ ಸರ್ಕಾರವನ್ನು ಅಲ್ಲಿ ಅಧಿಕಾರಕ್ಕೆ ತರಬೇಕು, ಅಲ್ಲಿ BJPಯ ಬಾವುಟವನ್ನು ಹಾರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸಂಕಲ್ಪವನ್ನು ತೊಟ್ಟು ಪ್ರಚಾರವನ್ನು ಮಾಡಿದ್ರು. ಖುದ್ದಾಗಿ ಗೃಹ ಸಚಿವ ಅಮಿತ್ ಶಾ 15 ದಿನಗಳ ಕಾಲ ಪಶ್ಚಿಮ ಬಂಗಾಳದಲ್ಲಿ ಠಿಕಾಣಿ ಹೂಡಿ ಚುನಾವಣಾ ಕಾರ್ಯತಂತ್ರಗಳನ್ನು, ರಣತಂತ್ರಗಳನ್ನು ಹಿಡಿದು BJPಗೆ ಎಲ್ಲೋ ಒಂದು ಕಡೆ ಲಾಭವನ್ನು ಮಾಡೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿದ್ರು. ಜೊತೆಗೆ ಪ್ರಧಾನಿ ಮೋದಿ ಅವರು ಸಹ ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ರ್ಯಾಲಿಗಳನ್ನು ಮಾಡಿ ನೇರವಾಗಿ TMC ಸರ್ಕಾರದ ವಿರುದ್ಧ, ಜೊತೆಗೆ ಅಲ್ಲಿನ ಮುಖ್ಯಮಂತ್ರಿ ಆಗಿರುವ ಮಮತಾ ಬ್ಯಾನರ್ಜಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಅಲ್ಲದೆ ಮತ್ತೊಂದು ವಿಚಾರವನ್ನು ನೋಡಬೇಕಾದ್ರೆ BJPಯವರು ಈ ಬಾರಿಯ ಚುನಾವಣೆಯ ರಣತಂತ್ರಗಳನ್ನು ಸಾಕಷ್ಟು ಅಂದರೆ ಸ್ಟ್ಯಾಂಡರ್ಡ್ ಆಗಿ ಅಂದರೆ ಗಟ್ಟಿಯಾಗಿ ಹಿಡಿದಿರುವಂತೆ ಕಂಡು ಬರ್ತಾ ಇರುವಂಥದ್ದು. ಯಾಕಂದರೆ ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಖುದ್ದು ಪ್ರಧಾನಿ ನರೇಂದ್ರ ಮೋದಿಯನ್ನು ನೋಡಿದಾಗ ನೇರವಾಗಿ ಮಮತಾ ಬ್ಯಾನರ್ಜಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಅಲ್ಲದೆ ಅಲ್ಲಿನ ಪಶ್ಚಿಮ ಬಂಗಾಳದ ಸ್ಥಳೀಯ ಸಮಸ್ಯೆಗಳನ್ನು ಎತ್ಕೊಂಡು ಚುನಾವಣಾ ಪ್ರಚಾರವನ್ನು ಆರಂಭಿಸಿದ್ರು. ಇದು ಸಹ ಎಲ್ಲ ಒಂದು ಕಡೆ ಜನರಿಗೆ ಹತ್ತಿರವಾದಂತೆ ಕಂಡು ಬರ್ತಾ ಇರುವಂಥದ್ದು. ಈ ಕಾರಣಕ್ಕಾಗಿ ಇವತ್ತು ಅಂದರೆ ಇವತ್ತಿನ ಫಲಿತಾಂಶದಲ್ಲಿ ಆರಂಭಿಕ ಮುನ್ನಡೆಯನ್ನು ಪಶ್ಚಿಮ ಬಂಗಾಳದಲ್ಲಿ BJP ಕಾಯ್ದುಕೊಂಡಿರುವಂಥದ್ದು. ಜೊತೆಗೆ ಮಮತಾ ಬ್ಯಾನರ್ಜಿಯು ಸಹ ನೆಕ್ ಟು ನೆಕ್ ಫೈಟ್ ಅನ್ನೋ ನಿಟ್ಟಿನಲ್ಲಿ ಅವರು ಸಹ ನಾವ್ಯಾರಿಗೂ ಕಮ್ಮಿ ಇಲ್ಲ, ನಮ್ಮದೇ ಸರ್ಕಾರ ಆಡಳಿತದಲ್ಲಿದೆ, ನಮ್ಮ ಜನರು ನಮಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಮಮತಾ ಬ್ಯಾನರ್ಜಿಯು ಸಹ ಪ್ರಚಾರವನ್ನು ಭರಾಟೆಯಿಂದ ಮಾಡಿದರು. ಜೊತೆಗೆ ಮುಖ್ಯವಾಗಿ BJPಯವರಿಗೆ ಇಲ್ಲಿ ಲಾಭವಾಗಿರುವಂಥದ್ದು ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ಇದ್ದ ಒಂದು ಆಡಳಿತ ವಿರೋಧಿ ಅಲೆ ಅಂತಾನೆ ಹೇಳ್ಬೋದಾಗಿರುವಂಥದ್ದು. ಅಲ್ಲಿನ ಸಮಸ್ಯೆಗಳನ್ನು BJP ನೇರವಾಗಿ ಎತ್ಕೊಂಡು ಜನರ ಬಳಿ ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡಿತು. ಮುಖ್ಯವಾಗಿ ಮಹಿಳೆಯರ ಸುರಕ್ಷತೆ ಬಗ್ಗೆ ಅಲ್ಲಿನ ಸಮಸ್ಯೆಗಳು ಸಾಕಷ್ಟು ಕಂಡು ಬರ್ತಾ ಇರುವಂಥದ್ದು. ಜೊತೆಗೆ ಅಲ್ಲಿನ ರೈತರಿಗೆ ಸಮಸ್ಯೆಗಳು, ಯುವಕರಿಗೆ ನಿರುದ್ಯೋಗ, ಹೀಗೆ ಸಾಲು ಸಾಲು ಸಮಸ್ಯೆಗಳನ್ನು ಎತ್ಕೊಂಡು BJP ಚುನಾವಣಾ ರಣಾಂಗಣದಲ್ಲಿ ಅಂದರೆ TMC ಸರ್ಕಾರದ ವಿರುದ್ಧ ಇದೊಂದು ಅಸ್ತ್ರವನ್ನು ಪ್ರಯೋಗಿಸಿ BJP ಇವತ್ತು ಅಂದರೆ ಇಂದಿನ ಫಲಿತಾಂಶದಲ್ಲಿ ಆರಂಭಿಕ ಮುನ್ನಡೆಯನ್ನು ಅಂದರೆ ಕಾಯ್ದುಕೊಳ್ತಾ ಇರುವಂಥದ್ದು. ಈ ನೋಡಬೇಕಾದ್ರೆ BJP ಚುನಾವಣಾ ತಂತ್ರಗಳು ಈ ಹೊಸದೇನಲ್ಲ. BJP ಯಾವುದೇ ರಾಜ್ಯದಲ್ಲಿ ಚುನಾವಣೆಯನ್ನು ಮಾಡಿದರೆ, ನಾವು ಹಿಂದಿನ ಚುನಾವಣೆಗಳನ್ನು ನೋಡಿದಾಗ ಬಿಹಾರ ಆಗಿರ್ಬೋದು, ಜೊತೆಗೆ ಬಿಹಾರದ ಚುನಾವಣೆ ಆಗಿರ್ಬೋದು, ಜೊತೆಗೆ ಹರಿಯಾಣ ಚುನಾವಣೆ ಆಗಿರ್ಬೋದು, ಈ ಎಲ್ಲ ಚುನಾವಣೆಗಳಲ್ಲಿ BJP ತನ್ನದೇ ಆದ ರೀತಿಯಲ್ಲಿ ಒಂದು ರಣತಂತ್ರ ಹೆಣೆಯುತ್ತೆ, ಗ್ರೌಂಡ್ ಲೆವೆಲಲ್ಲಿ ವರ್ಕ್ ಮಾಡುತ್ತೆ. ಅದೇ ರೀತಿಯಾಗಿ ಪಶ್ಚಿಮ ಬಂಗಾಳದಲ್ಲಿಯೂ ಸಹ BJP ತನ್ನದೇ ಆದ ರೀತಿಯಲ್ಲಿ ಗ್ರೌಂಡ್ ಲೆವೆಲ್ ವರ್ಕನ್ನು ಮಾಡಿದೆ. ಅದು ಎಷ್ಟು ವರ್ಕೌಟ್ ಆಗುತ್ತೆ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಗಂಟೆಗಳಲ್ಲಿಯೂ ಸಹ ಅದು ಬಯಲಾಗ್ತಾ ಇರುವಂಥದ್ದು. ಸೊ ಒಟ್ಟಾರೆಯಾಗಿ ಈ ಪಶ್ಚಿಮ ಬಂಗಾಳದ ವಿಚಾರದಲ್ಲಿ ನೋಡಿದಾಗ ಮಮತಾ ಬ್ಯಾನರ್ಜಿ ಅವರು ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿದರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾರೆ ಗೂಂಡಾ ಸರ್ಕಾರವನ್ನು ತೆಗೆದು ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಮಾತುಗಳನ್ನು ಚುನಾವಣಾ ಪ್ರಚಾರದಲ್ಲಿ ಹೇಳಿದರು. ಹೀಗೆ ವಾಕ್ಸಮರ, ಆರೋಪ ಪ್ರತ್ಯಾರೋಪ, ಟೀಕೆ ಟಿಪ್ಪಣಿಗಳು ಪಶ್ಚಿಮ ಬಂಗಾಳದ ಚುನಾವಣಾ ಅಂದರೆ ಅಖಾಡದಲ್ಲಿ ಕಂಡು ಬಂದವು. ಮುಖ್ಯವಾಗಿ ನೋಡಬೇಕಾದ್ರೆ ಈ ಬಾರಿಯ ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆ ಸಾಕಷ್ಟು ಒಂದು ಕುತೂಹಲವನ್ನು ಕೆರಳಿಸಿತು. ಜೊತೆಗೆ ರಣರೋಚಕ ಘಟ್ಟವನ್ನು ತಲುಪಿಸಿತು. ಹಿಂಸಾಚಾರವೂ ನಡೆಯಿತು. ಅಲ್ಲದೆ BJP ಜೊತೆಗೆ TMC ಕಾರ್ಯಕರ್ತರ ನಡುವೆ ಘರ್ಷಣೆಯೂ ನಡೆಯಿತು. ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದರೆ ಸ್ಟ್ರಾಂಗ್ ರೂಮ್ ವಿಚಾರದಲ್ಲಿ ನೋಡಬೇಕಾದ್ರೆ ಭದ್ರತೆಯ ಬಗ್ಗೆ TMC ಅಪಾಯಕಾರಿ ಅಂದರೆ ಕಳವಳಗಳನ್ನು ವ್ಯಕ್ತಪಡಿಸಿತ್ತು. ಎಲ್ಲ ಒಂದು ಕಡೆ ಮತಗಳತನದ ಆರೋಪವನ್ನು ಸಹ BJP ಮೇಲೆ TMC ಮಾಡಿತ್ತು. ಅಲ್ಲದೆ ಇದಕ್ಕೆ ಒಂದು ಖುದ್ದು ನೈಜ ಉದಾಹರಣೆಯನ್ನು ನೀಡಬೇಕಾದ್ರೆ ಈಗಿನ ಅಂದರೆ ಪಶ್ಚಿಮ ಬಂಗಾಳದ ಸದ್ಯದ ಮುಖ್ಯಮಂತ್ರಿಯಾಗಿರುವ ಮಮತಾ ಬ್ಯಾನರ್ಜಿ ಅವರು ನಿದ್ದೆಗೆಟ್ಟು ಸ್ಟ್ರಾಂಗ್ ರೂಮನ್ನು ಕಾಯುವ ಸ್ಥಿತಿಯನ್ನು ತಲುಪಿತು ಅನ್ನೋದ್ರೆ BJP ಯಾವ ರೀತಿಯಾಗಿ ತಮಿಳುನಾಡಲ್ಲಿ
ರಿಟೇಕ್ BJP ಯಾವ ರೀತಿಯಾಗಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬರಲು ಯಾವೆಲ್ಲ ಕಸರತ್ತುಗಳನ್ನು ಮಾಡ್ತಾ ಇದೆ ಅನ್ನೋದು ಸಹ ಇಲ್ಲಿ ಅರ್ಥವಾಗ್ತಾ ಇರುವಂಥದ್ದು. ಹೀಗಾಗಿ ಖುದ್ದು ಅಂದರೆ ಈ ಚುನಾವಣೆ ಯಾವ ಫಲಿತಾಂಶ ಬರೋ ಈ ಹಿಂದಿನ 2-3 ದಿನಗಳ ಹಿಂದೆ ಮಮತಾ ಬ್ಯಾನರ್ಜಿ TMC ಕಾರ್ಯಕರ್ತರ ಜೊತೆ ಸ್ಟ್ರಾಂಗ್ ರೂಮ್ಗೆ ಭದ್ರತೆಯನ್ನು ನೀಡುವ ನಿಟ್ಟಿನಲ್ಲಿ ಸ್ಟ್ರಾಂಗ್ ರೂಮ್ಗೆ ನೈಟ್ ಎಲ್ಲ ಅಂದರೆ ರಾತ್ರಿ ಇಡೀ ಸುತ್ತಾಡಿ ಎಲ್ಲ ಮತಗಟ್ಟೆ ಅಂದರೆ ಎಲ್ಲಿ ಸ್ಟ್ರಾಂಗ್ ರೂಮ್ಗಳಿದ್ದಾವೆ ಅಲ್ಲೆಲ್ಲ ತೆರಳಿ ಕಾರ್ಯಕರ್ತರ ಜೊತೆ ತೆರಳಿ ಎಲ್ಲ ಒಂದು ಕಡೆ BJP ನಾಯಕರು ಒಳಹಕ್ಕು ಅಂದರೆ ಸ್ಟ್ರಾಂಗ್ ರೂಮ್ ಒಳಗಡೆ BJP ನಾಯಕರು ಇದ್ದಾರೆ ಅನ್ನೋ ಆರೋಪಗಳನ್ನು ಮಾಡಿತು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಥ CCTV ದೃಶ್ಯಾವಳಿಗಳನ್ನು ಸಹ TMC ಬಿಡುಗಡೆ ಮಾಡಿತ್ತು. ಈ ಎಲ್ಲ ಕಾರಣಕ್ಕಾಗಿ ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಸಾಕಷ್ಟು ಒಂದು ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇರುವಂಥದ್ದು. ಯಥಾಸ್ಥಿತಿ ಅಲ್ಲಿ ಈಗ TMCಯು ಸಹ ಟಫ್ ಫೈಟನ್ನು ಕೊಡ್ತಾ ಇರುವಂಥದ್ದು. ಜೊತೆಗೆ BJPಯು ಸಹ ನಾವ್ಯಾರಿಗೂ ಕಮ್ಮಿ ಇಲ್ಲ, ಈ ಬಾರಿ ನಾವು ಅಧಿಕಾರಕ್ಕೆ ಬರಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಹ BJPಯು ಸಹ ಅಲ್ಲಿ ಒಂದು ತೀವ್ರ ಪೈಪೋಟಿಯನ್ನು ನೀಡ್ತಾ ಇರುವಂಥದ್ದು. ಆರಂಭಿಕ ಹಂತಗಳಲ್ಲಿ BJP ಮುನ್ನಡೆ ಕಾಯ್ದುಕೊಳ್ತಾ ಇರುವಂಥದ್ದು. ಸದ್ಯದ ಸ್ಥಿತಿಯಲ್ಲಿ ನೋಡಬೇಕಾದ್ರೆ 119 ಸ್ಥಾನಗಳಲ್ಲಿ TMC ಮುನ್ನಡೆ ಕಾಯ್ದುಕೊಂಡ್ರೆ BJP 112 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇರುವಂಥದ್ದು. ಗೊತ್ತಿಲ್ಲ ಮುಂದಿನ ಹಂತಗಳಲ್ಲಿ ಈ ರೀತಿ ಈ ಟ್ರೆಂಡ್ ಬದಲಾಗಿ BJPಗೆ ಅಥವಾ TMCಗೆ ಯಾವೆಲ್ಲ ರೀತಿಯಾಗಿ ಲಾಭ ಆಗಲಿದೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿರುವಂಥದ್ದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.